ಆಯಿತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್. ಬೇರೆ ತಕರಾರಿಲ್ಲ ತಮ್ಮದು? ತಗರಲಿಲ್ಲ. ಸಿ, ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ ಸಿ ಎಮ್ ಹೇಳಿದಾರಲ್ಲ, ನೋ ಕ್ವಶನ್, ನೋ ಡಿಸ್ಕಷನ್, ನೋ ಡಿಬೇಟ್. ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಬಂದೊದಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ನಗ್ತಾ ಇದ್ದಾರೆ. ನಮ್ಮೊಳಗೆ ಒಂದು ಒಪ್ಪಂದ ಆಗಿದೆ, ಅದು ನಮಗೆ ಮಾತ್ರ ಗೊತ್ತು. 4 ಜನ ಮಾತ್ರ ಇದ್ದಿದ್ದೀವಿ, 4 ಗೋಡೆ ಒಳಗೆ ಮಾತ್ರ ಆಗಿರೋದು. CM ಅಧಿಕಾರ ಹಂಚಿಕೆ, CM ಸ್ಥಾನವನ್ನು ಬಿಟ್ಕೊಡೋದು, ಇದ್ರ ಬಗ್ಗೆ ಏನೋ ಒಂದು ಒಪ್ಪಂದ ಆಗಿದೆ ಬಿಡಿ, ಅದನ್ನು ನಾನು ಇವಾಗ ಹೇಳಲ್ಲ, ನಾನು ಓಪನ್ ಆಗಿ ಹೇಳಲ್ಲ ಅಂತ ಡಿ.ಕೆ. ಶಿವಕುಮಾರ್ ಪದೇ ಪದೇ ನಗ್ತಾ ಇದ್ರು. ಆದರೆ ಇತ್ತೀಚೆಗೆ ಸಿದ್ದರಾಮಯ್ಯನವರು ಏನ್ರಿ ಒಪ್ಪಂದ, ಏನೂ ಒಪ್ಪಂದ ಆಗಿಲ್ಲ ರೀ, ಸುಮ್ಮನೆ ಏನೋ ಒಂದು ಹೇಳ್ತಾರೆ ಅಂತ ಅದನ್ನು ಸೈಡಿಗೆ ತಳ್ಳಿದರು. ಅದಕ್ಕೆ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ ಸಿಕ್ಕಿದ್ದು ಹೇಗಿತ್ತು ಅಂದರೆ, ನನ್ನ ತಕರಾರು ಏನಿಲ್ಲ, ಅವ್ರು ಹೇಳಿದ್ಮೇಲೆ CM ಹೇಳಿದ್ಮೇಲೆ ಮುಗೀತು. ಆದರೆ ಅದು ಹೇಳಿದ ನಂತರ ಡಿ.ಕೆ. ಶಿವಕುಮಾರ್ ನಗು ಇತ್ತಲ್ಲ, ಆ ನಗು ನೂರಾರು ಕತೆಗಳನ್ನು ಹೇಳ್ತಾ ಇದೆ. ನಿಜಕ್ಕೂ ಕಾಂಗ್ರೆಸ್ ಹೈಕಮಾಂಡ್ ಒಂದು ನಿರ್ಧಾರವನ್ನು ಮಾಡಿತ್ತ. 2.5 ವರ್ಷ ಸಿದ್ದರಾಮಯ್ಯನವರು CM, ಇನ್ನು 2.5 ವರ್ಷ ಡಿ.ಕೆ. ಶಿವಕುಮಾರ್ CM ಅಂತ. ಅದನ್ನು ಅಲ್ಲಿಯವರೆಗೂ ಸಿದ್ದರಾಮಯ್ಯ CM ಸ್ಥಾನದಿಂದ ಕೆಳಗಿಳಿಯೋವರೆಗೂ ನೀವು ಹೇಳೋಕೆ ಹೋಗಬೇಡಿ ಅಂತೇಳಿ ಮಾತುಕತೆಯಲ್ಲಿ ಆ ಒಂದು ನಿರ್ಧಾರ ಆಗಿತ್ತ. ಆ ಕಾರಣಕ್ಕೇನೆ ಈಗ ಸಿದ್ದರಾಮಯ್ಯ ಸಮಾವೇಶಗಳ ಮೇಲೆ ಸಮಾವೇಶಗಳನ್ನು ಮಾಡೋಕ್ಕೆ ಹೊರಟಿದ್ದಾರ. ಮತ್ತೆ 2.5 ವರ್ಷ ಅಂದರೆ 5 ವರ್ಷ ನಾನೇ CM ಆಗಬೇಕು ಅಂತ ಸಿದ್ದರಾಮಯ್ಯ ಒಳಗೊಳಗೆ ಗಟ್ಟಿ ಮನಸ್ಸು ಮಾಡಿಕೊಂಡು ಈ ತರಹದ ಸಮಾವೇಶಗಳ ಮೂಲಕ ಪಟ್ಟು ಹಾಕ್ತಿದ್ದಾರಾ? ಈಗ ಉಪಚುನಾವಣೆಗಳಲ್ಲಿ 3ಕ್ಕೆ 3 ಗೆದ್ದ ನಂತರ ಸಿದ್ದರಾಮಯ್ಯನವರ ಶಕ್ತಿ ಜಾಸ್ತಿ ಆಗಿದೆ, ಅದನ್ನು ತೋರಿಸ್ಬೇಕು ಅಂತ ಹೇಳಿ. ಅಂದರೆ ನಾನು ಯಾವ ಕಾರಣಕ್ಕೂ 2.5 ವರ್ಷ ಅಧಿಕಾರ ಬಿಟ್ಟು ಕೊಡಲ್ಲ, ನಂದೇ ಮುಂದಿನ 2.5 ವರ್ಷ, ಮುಂದಿನ 3.5 ವರ್ಷ ಅಧಿಕಾರ ನನ್ನದೇ, ಅದಾದಮೇಲೆ ಬೇಕಾದರೆ ಯಾರನ್ನು ಬೇಕಾದರೂ CM ಮಾಡಿ 5 ವರ್ಷ ನಾನೇ ಇರ್ತೀನಿ ಅಂತ ಸಿದ್ದರಾಮಯ್ಯ ನಿಧಾನಕ್ಕೆ ತಮ್ಮ ಶಕ್ತಿ ಪ್ರದರ್ಶನದ ಮೂಲಕ ಹೈಕಮಾಂಡ್ಗೆ ಮೆಸೇಜನ್ನು ಪಾಸ್ ಮಾಡುವ ಯೋಚನೆ ಇಟ್ಕೊಂಡಿದ್ರ. ಹಾಸನದ ಸಮಾವೇಶದ ವಿಚಾರಕ್ಕೆ ಬಂದಾಗ ಈ ವಿಷಯ ಚರ್ಚೆ ಆಗ್ತಾ ಇರುವಂಥದ್ದು. ಇದಕ್ಕೆ ಕಾರಣಗಳು ಇದೆ. ಯಾಕಂದರೆ ಹಾಸನ ಸಹಜವಾಗಿ ಡಿ.ಕೆ. ಶಿವಕುಮಾರ್ ಈ ಭಾಗದಲ್ಲಿ ತಾನು ಒಕ್ಕಲಿಗರ ನಾಯಕ, ಹಾಸನ ಭಾಗದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇದೆ, ಇಲ್ಲಿ ನನ್ನ ಮಾತು ನಡೀಬೇಕು ಅಂತ ಡಿ.ಕೆ. ಶಿವಕುಮಾರ್ ಅಂದ್ಕೊಂಡಿದ್ರು. ಆದರೆ ಸಿದ್ದರಾಮಯ್ಯನವರು ಅಲ್ಲೇ ಟಕ್ಕರ್ ಕೊಡುವಂಥ ವಿಚಾರ ಮಾಡಿದರು. ಸಹಜವಾಗಿಯೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಕಾನ್ಸಂಟ್ರೇಷನ್ ಕೊಟ್ಟರೆ, ಡಿ.ಕೆ. ಶಿವಕುಮಾರ್ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಎಲ್ಲೆಲ್ಲ ಒಕ್ಕಲಿಗರ ಪ್ರಾಬಲ್ಯ ಇತ್ತೋ ಅಲ್ಲೆಲ್ಲ ಹೆಚ್ಚಿನ ಒತ್ತು ಕೊಟ್ಟಿದ್ದು ಡಿ.ಕೆ. ಶಿವಕುಮಾರ್. ಹಾಗೆ ನೋಡಿದರೆ ಕರಾವಳಿ ಭಾಗಕ್ಕೂ ಕೂಡ ಡಿ.ಕೆ. ಶಿವಕುಮಾರೇ ಹೆಚ್ಚು ಹೋಗಿದ್ರು. ಅದು ಕೋಲಾರ ಇರಲಿ, ತುಮಕೂರು ಇರಲಿ, ಹಾಸನ ಇರಲಿ, ಈ ಎಲ್ಲ ಭಾಗಗಳಲ್ಲಿ, ಚಿಕ್ಕಬಳ್ಳಾಪುರ ಎಲ್ಲ ಭಾಗಗಳಲ್ಲಿ ಡಿ.ಕೆ. ಶಿವಕುಮಾರ್ 2 ಬಾರಿ 3 ಬಾರಿ ಓಡಾಡಿದರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚೆಚ್ಚು ಸಿದ್ದರಾಮಯ್ಯನವರು ಓಡಾಡಿದರು. ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲೆಲ್ಲ ಈ ಹಿಂದುಳಿದ ವರ್ಗದವ್ರು ಜಾಸ್ತಿ ಇದ್ದಾರೋ, ಎಲ್ಲೆಲ್ಲ ಇಡೀ ಆ ಒಂದು ಭಾಗನೇ ಹಿಂದುಳಿದಿದೆಯೋ ಅಲ್ಲಿ ಸಿದ್ದರಾಮಯ್ಯನವ್ರಿಗೆ ಹೆಚ್ಚಿನ ಮತ ಬೀಳ್ತವೆ, ಅಲ್ಲಿ ಸಿದ್ದರಾಮಯ್ಯನವರು ಹೆಚ್ಚು ಓಡಾಡಿದರು. ಬೀದರು, ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಈ ಭಾಗದಲ್ಲಿ. ಇನ್ನು ಈ ಕಡೆ ಭಾಗ ಹೇಗಿದ್ರು ಅದು ಈ ಬೆಳಗಾವಿ, ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಅಲ್ಲಿ ಲಿಂಗಾಯತರ ಪ್ರಾಬಲ್ಯ ಇದೆ, ಜೊತೆಗೆ ಅಲ್ಲಿ ಜಾರಕಿಹೊಳಿ ಇದ್ದಾರೆ, ಸತೀಶ್ ಜಾರಕಿಹೊಳಿ, ಹೀಗೆ ಒಂದಷ್ಟು ನಾಯಕರಿದ್ದಾರೆ. ಆ ರೀತಿಯಲ್ಲಿ ವಿಂಗಡಣೆ ಮಾಡಿಕೊಂಡಿದ್ದಾಗ ಹಾಸನದಲ್ಲಿ ಸಿದ್ದರಾಮಯ್ಯನವರು ಯಾಕೆ ತಮ್ಮ ಅಂದರೆ ಶೋಷಿತ ಸಮುದಾಯದ ಸಮಾವೇಶ ಅಂತ ಮಾಡಬೇಕು? ಇದು ಡಿ.ಕೆ. ಶಿವಕುಮಾರ್ ಒಳಗೆ ಕಾಡದಂಥ ಪ್ರಶ್ನೆ. ಅದಕ್ಕೇನೆ ಕೂಡಲೇ ಬ್ರೇಕ್ ಹಾಕಿದ್ರು ಅವರು. ಇದು ಕಾಂಗ್ರೆಸ್ ಸಮಾವೇಶ ಅಷ್ಟೇ, ಇದು ಯಾವ ಶೋಷಿತ ಸಮುದಾಯ ಅಥವಾ ಕಾಂಗ್ರೆಸ್ನ ಹೊರತಾದ ಸಮಾವೇಶ ಅಲ್ಲ ಅಂತ ತಾನು ಅದರ ಲೀಡನ್ನು ತಗೊಂಡ್ರು, ತಾನು ಅದನ್ನು ಕೈಗೆ ತಗೊಂಡ್ರು. ಅದು ಕಸಿವಿಸಿ ಉಂಟು ಮಾಡ್ತು ಸಿದ್ದರಾಮಯ್ಯನವ್ರಿಗೆ. ಆದರೆ ಅವರೇನು ಹೇಳಲಿಲ್ಲ. ಇಲ್ಲಿ ಸಿದ್ದರಾಮಯ್ಯನವರು ಈ ಉಪಚುನಾವಣೆಗಳಲ್ಲಿ 3 ಕ್ಷೇತ್ರಗಳನ್ನು ಗೆದ್ದಿರುವಂಥ ಕ್ರೆಡಿಟನ್ನು ನಾನು ಹೆಚ್ಚು ತಗೋಬೇಕು ಅಂತ ಈ ಸಮಾವೇಶವನ್ನು ಮಾಡಿಕೊಟ್ರು. ಯಾಕೆಂದರೆ ಉಪಚುನಾವಣೆ ನಡೆದ ನಂತರ ದೊಡ್ಡ ಸಮಾವೇಶ ಇದು, ಜೊತೆಗೆ ಮುಂದಿನ ವಿಧಾನಸಭಾ ಅಧಿವೇಶನಕ್ಕಿಂತ ಮೊದಲು ನಡೀತಾ ಇರುವಂಥ ದೊಡ್ಡ ಸಮಾವೇಶ. ಹಾಗಾಗಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುವಂಥ ಡಿಸೆಂಬರ್ 9ರಿಂದ ಶುರುವಾಗುವಂಥ ಅಧಿವೇಶನ ಏನಿದೆ, ಅದಕ್ಕಿಂತ ಪೂರ್ವಭಾವಿಯಾಗಿ ನಡೀತಾ ಇರುವಂಥ ಅಧಿವೇಶನ ಅಂದರೆ ಒಂದು ಸಮಾವೇಶ ಆಗಿರೋದ್ರಿಂದ ಇಲ್ಲಿ ಅದರ ಲೀಡ್ ತಗೊಂಡು ಇಲ್ಲಿ ತನ್ನ ಶಕ್ತಿ ಹೆಚ್ಚಿಸ್ಕೊಳ್ಬೇಕು ಅಂತ ಒಂದೊಂದು ಸಮಾವೇಶದ ಮೂಲಕನೂ ಹೈಕಮಾಂಡ್ಗೆ ಒಂದು ಮೆಸೇಜ್ ಪಾಸ್ ಮಾಡಬೇಕು. ಅದು ಹಾಸನ ಆಗಿರಲಿ, ಅದು ಚಾಮರಾಜನಗರ ಆಗಿರಲಿ,
ಅದು ಬೀದರ್ ಆಗಿರಲಿ ಅಥವಾ ಅದು ಬೆಳಗಾವಿ ಆಗಿರಲಿ, ಅದು ದಾವಣಗೆರೆ ಆಗಿರಲಿ, ಅಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ಅಂದರೆ ಜನ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸೇರ್ತಾರೆ ಅನ್ನುವಂಥ ಒಂದು ಸಂದೇಶವನ್ನು ಕೊಡಬೇಕು. ಅದು ಡಿ ಕೆ ಶಿವಕುಮಾರ್ ಭಾಗ, ಅವರ ಒಕ್ಕಲಿಗ ಪ್ರಾಬಲ್ಯದ ಭಾಗ ಆದರೂ ಕೂಡ ಸಿದ್ದರಾಮಯ್ಯನವ್ರ ಸಮಾವೇಶಕ್ಕೆ ಸಿದ್ದರಾಮಯ್ಯನವರಿಗೆ ಬೆಂಬಲ ಸೂಚಿಸಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ ಬಂದಿದ್ದರು ಅನ್ನುವ ಮೆಸೇಜನ್ನು ಹೈಕಮಾಂಡ್ಗೆ ಪಾಸ್ ಮಾಡೋದಕ್ಕೆ ಹಾಸನದಲ್ಲಿ ತಮ್ಮ ಆಪ್ತ ರಾಜಣ್ಣ ಅವರಿಗೆ ಉಸ್ತುವಾರಿಯನ್ನು ಕೊಟ್ಟು, ಹಾಸನದ ಉಸ್ತುವಾರಿ ಅವರೇ ಆಗಿರೋದ್ರಿಂದ ಸಮಾವೇಶವನ್ನು ಹಾಸನದಲ್ಲಿ ನಡೆಸಿ ಒಂದು ಮೆಸೇಜ್ ಪಾಸ್ ಮಾಡಬೇಕು ಹೈಕಮಾಂಡ್ಗೆ. ಮುಂದಿನ 2.5 ವರ್ಷನೂ 3 ವರ್ಷನೂ ನಾನೇ CM ಆಗಿರಬೇಕು, ನೀವು ನನ್ನನ್ನು ಕೆಳಗಿಳಿಸೋದಕ್ಕೆ ಹೋದರೆ ಈ ಉಪಚುನಾವಣೆಯಲ್ಲಿ ಗೆಲುವಾಗಿರೋದು ನನ್ನಿಂದ. ಸೊ ನನ್ನನ್ನು ಕೆಳಗಿಳಿಸಿದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಉರುಳು ಹೋಗುತ್ತೆ, ಕೆಳಗಿಳಿದು ಹೋಗುತ್ತೆ, CM ಸ್ಥಾನವನ್ನು ತೆಗೆದರೆ ಸರ್ಕಾರವು ಬಿದ್ದು ಹೋಗುತ್ತೆ ಅನ್ನುವಂಥ ಮೆಸೇಜನ್ನು ಪಾಸ್ ಮಾಡಬೇಕು ಅನ್ನುವಂಥ ವಿಚಾರ ತಲೆಯಲ್ಲಿಟ್ಕೊಂಡೇನೆ ಸಿದ್ದರಾಮಯ್ಯನವರು ಹಾಸನದಲ್ಲಿ ಶೋಷಿತ ಸಮುದಾಯಗಳ ಸಮಾವೇಶಕ್ಕೆ ರೆಡಿಯಾಗಿದ್ದರು. ಅಂದರೆ ಈ 3 ಕ್ಷೇತ್ರಗಳ ಗೆಲುವಿನ ಕ್ರೆಡಿಟನ್ನು ತಾನು ಪಡ್ಕೊಳ್ಳೋದಕ್ಕೆ ರೆಡಿಯಾಗಿದ್ದರು. ಅದನ್ನು ಸೈಲೆಂಟಾಗಿ ಡಿ ಕೆ ಶಿವಕುಮಾರ್ ಸ್ಲಿಪ್ ಮಾಡಿದರು, ಜಾರಿಸಿದ್ರು. ಅದು ಕಾಂಗ್ರೆಸ್ದು, ಅದು ನನ್ನದು, KPCC ಅಧ್ಯಕ್ಷ ನಾನು, ಸೊ ನನ್ನ ನಾಯಕತ್ವದಲ್ಲಿ ನಡೆಯುವಂಥ ಸಮಾವೇಶ ಅಂತ ಅನ್ನೋ ಮಾತನ್ನು ಹೇಳಿದರು. ಇದಕ್ಕೆ ಉದಾಹರಣೆಯಾಗಿ ಕಾಣಿಸೋದು, ಅವರು ಮಾತಾಡಿದಾಗ ನಿಮ್ಮಲ್ಲಿ ಏನಾದರೂ ಒಪ್ಪಂದ ಆಗಿದೆಯಾ ಅಂದರೆ CM ಸ್ಥಾನದ ಅಧಿಕಾರ ಹಂಚಿಕೆ ವಿಚಾರದಲ್ಲಿ 2 ವರ್ಷ ಅಥವಾ 2.5 ವರ್ಷ ನೀವು CM ಅನ್ನುವಂಥ ಮಾತುಕತೆ ಒಪ್ಪಂದ ಏನಾದರೂ ಆಗಿದೆಯಾ ಹೈಕಮಾಂಡಿಂದ ಅಂತ ಅಂದಾಗ, ಅದು ಸಿದ್ದರಾಮಯ್ಯನವ್ರು ವಿರೋಧಿಸ್ತಾ ಇದ್ದಾರಲ್ಲ ಅಂತ ಅಂದಿದ್ದಕ್ಕೆ ಡಿ ಕೆ ಶಿವಕುಮಾರ್ ಅವರ ಆ ನಗು ಇತ್ತಲ್ಲ, ಹೇಯ್ ತಕರಾರು ಏನಿಲ್ಲ ನಂದು, ಅದೆಲ್ಲ CM ಅವ್ರು ಹೇಳಿದ ಮೇಲೆ ಮುಗೀತು, ನಾನು ಯಾವತ್ತೂ ಐ ಆಮ್ ಲಾಯಲ್ ಟು ದ ಚೇರ್, ನಾನು ಅಧ್ಯಕ್ಷರಿಗೆ ಅಥವಾ ಏನು ರಾಜ್ಯದಲ್ಲಿ ಯಾರು ಕಾಂಗ್ರೆಸ್ನ ಉನ್ನತ ಸ್ಥಾನದಲ್ಲಿದ್ದಾರೋ ಅಂದರೆ ಹಾಗೆ ನೋಡಿದರೆ ಆರ್ಗನೈಸೇಷನಲ್ಲಿ ಡಿ ಕೆ ಶಿವಕುಮಾರ KPCC ಅಧ್ಯಕ್ಷ ಉನ್ನತ ಸ್ಥಾನದಲ್ಲಿ, ಆದರೆ ಶಾಸಕಾಂಗ ಪಕ್ಷದ ನಾಯಕ CM ಸ್ಥಾನದಲ್ಲಿರುವಂಥ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಹೇಳಿದ್ದಾರೆ ಅಂದರೆ ಬಿಡ್ರಿ ಅನ್ನೋ ರೀತಿಯಲ್ಲಿ ಮಾತಾಡಿದರು. ಆದರೆ ಒಳಗೆ ಡಿ ಕೆ ಶಿವಕುಮಾರ್ ಆ ನಗು ಇತ್ತಲ್ಲ, ಆ ನಗುವಲ್ಲಿತ್ತು. ಆ ನಗು ಅವರು ಯಾವಾಗ ನಗ್ತಾರೆ ಆವಾಗ ನಮಗೆ ನೋಡಿದವ್ರಿಗೆ ಭಾಳಷ್ಟು ಬಾರಿ ಅವ್ರ ನಗುವನ್ನು ನೋಡಿದವ್ರಿಗೆ ಗೊತ್ತಾಗುತ್ತೆ, ಈ ನಗುವಲ್ಲೊಂದು ವ್ಯಂಗ್ಯ ಇದೆ, ಈ ನಗುವಲ್ಲೊಂದು ಏನೋ ಒಂದು ಸತ್ಯದ ಹೊನಲಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಕಾಯ್ತಾ ಇದ್ದಾರೆ ಅವಕಾಶಕ್ಕಾಗಿ. ಸಿದ್ದರಾಮಯ್ಯನವರು ಯಾವುದನ್ನೆಲ್ಲ ತಾನು ಕಸ್ಕೋಬೇಕು ಅನ್ಕೋತಾರೋ ಅದನ್ನು ಪಟ್ಟಂತ ತಾವು ಆ ಪ್ಲ್ಯಾನ್ ಇಟ್ಕೊಂಡೇನೆ ಈ ಥರದ ರಾಜಕಾರಣದಲ್ಲಿ ಈಗಾಗಲೇ 3 ದಶಕ ಕಳೆದಿರೋದು. ಹಾಗಾಗಿ ಸಿದ್ದರಾಮಯ್ಯನವರು ಏನು ಚಾಣಕ್ಯ ಇದ್ದಾರೋ ರಾಜಕೀಯದಲ್ಲಿ, ಡಿ ಕೆ ಶಿವಕುಮಾರ್ ಕೂಡ ಅದೆಲ್ಲ ಪಟ್ಟುಗಳಲ್ಲಿ ಪಳಗಿದವ್ರೇನೆ. ಹಾಗಾಗಿ ನೀವು ಕಸ್ಕೋತೀರಾ ಅಂದರೆ ನಾನು ಬಿಡಲ್ಲ, ನನಗೂ ಅವಕಾಶ ಸಿಕ್ಕಿದಾಗ ನಾನು ಅದನ್ನು ಬಾಚ್ಕೋತೀನಿ ಅನ್ನೋದು ಡಿ ಕೆ ಶಿವಕುಮಾರ್ ಕೊಟ್ಟಿರುವಂಥ ಮೆಸೇಜು. ಹಾಗಾಗಿ ಹಾಸನದ ಸಮಾವೇಶವನ್ನು ಸಿದ್ದರಾಮಯ್ಯ ಹೈಜಾಕ್ ಮಾಡೋಕೆ ಹೊರಟಿದ್ರೆ ಅದನ್ನು ಕಾಂಗ್ರೆಸ್ ಸಮಾವೇಶ ಮಾಡಿ, ನಾನು ಪಾರ್ಟಿಗೆ ಯಾವತ್ತಿದ್ರೂ ಲಾಯಲ್ಲು, ಪಕ್ಷಕ್ಕೆ ಲಾಯಲ್ ಆಗಿರೋನು, ಪಕ್ಷದ ಉನ್ನತಿಯನ್ನು ಬಯಸೋನು ಅಂತ ಮತ್ತೆ ಮೆಸೇಜ್ ಕೊಟ್ಟಿದ್ದಾರೆ. ಅಂದರೆ ಸಿದ್ದರಾಮಯ್ಯನವರು ತನ್ನ ಸ್ವಂತ ಬೆಳವಣಿಗೆ, ತನ್ನ ಸ್ವಂತ ವರ್ಚಸ್ಸನ್ನು, ಸ್ವಂತ ಏನು ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಹೊರಟ್ರೆ ನಾನು ಪಕ್ಷದ ಶಕ್ತಿ ಹೆಚ್ಚಿಸೋನು, ನಾನು ಸ್ವಂತ ಶಕ್ತಿ ಹೆಚ್ಚಿಸೋನು ಅಲ್ಲ ಅನ್ನುವಂಥ ಒಂದು ಸ್ಟ್ರಾಂಗ್ ಮೆಸೇಜನ್ನು ಇಲ್ಲಿ ಡಿ ಕೆ ಶಿವಕುಮಾರ್ ಕೊಟ್ಟ ಹಾಗಿದೆ.